ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ಶ್ರೀ ತೇಜ್ ಕನ್ನಡ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸೊ ಬರೀ ಇವತ್ತಿನ ಸ್ಟಡಿ ಲಾಗ್ನ ಶುರು ಮಾಡೋಣ. ಇವತ್ತಿನ ಟಿ ಸ್ಟಡಿ ಲಾಗಲ್ಲಿ ನಾನು ನಿಮ್ಮ ಜೊತೆಗೆ ಏನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂತಂದರೆ, ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಅಂದರೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮಾಹಿತಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು. ಅದಕ್ಕಾಗಿ ಈ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಟಿಯಲ್ಲಿ 60 ಮಾರ್ಕ್ಸ್ ಇರುತ್ತೆ. ಅದರಲ್ಲಿ ಕನ್ನಡ 30, ಸೈಕಾಲಜಿ 30, ಇಂಗ್ಲೀಷ್ 30, ಆಮೇಲೆ ಸಮಾಜ ವಿಜ್ಞಾನಕ್ಕೆ ಮಾತ್ರ 60 ಮಾರ್ಕ್ಸಿಂದ ಇರುತ್ತೆ. ಅದರಲ್ಲಿ 45 ಮಾರ್ಕ್ಸು ಥಿಯರಿ ಮೇಲೆ ಬಂದಿರುತ್ತೆ. ಇನ್ನು 50 ಮಾರ್ಕ್ಸಿಂದು ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಾಗಿರುತ್ತೆ. ಈ ಥಿಯರಿ ಮಾರ್ಕ್ಸಲ್ಲಿ ನಮಗೆ ಇಲ್ಲಿ ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಅಂತ 6 ಟಾಪಿಕ್ಸ್ ಬರ್ತಾವೆ. ಈ 6 ಟಾಪಿಕ್ಸಲ್ಲಿ ಮೇನಾಗಿ ಯಾವ್ಯಾವ ಟಾಪಿಕ್ಸ್ ಮೇಲೆ ಎಷ್ಟೆಷ್ಟು ಕ್ವಶನ್ಸ್ ಬರ್ತಾವೆ ಅಂತೇಳಿ ನಾನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೊಳ್ತೀನಿ. ಅದರಲ್ಲಿ ಫಸ್ಟ್ ಭೂಗೋಳಶಾಸ್ತ್ರದಲ್ಲಿ 10 ಮಾರ್ಕ್ಸ್ ಬಂದಿರ್ತಾವೆ. ಆಮೇಲೆ ರಾಜ್ಯಶಾಸ್ತ್ರದಲ್ಲಿ 8, ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನದಲ್ಲಿ ಸ್ವಲ್ಪ ಕಮ್ಮಿ ಮಾರ್ಕ್ಸ್ ಬಂದಿರ್ತಾವೆ, 3, 4, 5, 6 ಈ ಥರ. ನಾವು BEd ಒಳಗೆ ಆಪ್ಷನಲ್ ಆಗಿ ಎಕನಾಮಿಕ್ಸ್ ತೊಗೊಂಡಿರ್ತೀವಿ ಅಥವಾ ಬಿಸ್ನೆಸ್ ಸ್ಟಡೀಸ್ ತೊಗೊಂಡಿರ್ತೀವಿ. ಹಾಗಾಗಿ ನಾವು ಅದಕ್ಕೆ ಜಾಸ್ತಿ ಫೋಕಸ್ ಕೊಟ್ವಿ ಅಂತಂದ್ರೆ ಅಲ್ಲಿ ನಮಗೆ ಬರೀ ಸಿಗೋದು 5ರಿಂದ 6 ಮಾರ್ಕ್ಸ್ ಅಷ್ಟೇ. ಅದು ಬಿಟ್ಟರೆ ಒಂದೊಂದು ಸಾರಿ 4 ಮಾರ್ಕ್ಸ್ ಅಷ್ಟೇ ಕೇಳಿರ್ತಾರೆ. ಇನ್ನು ಒಬ್ಬದ BEdಲ್ಲಿ ಜಿಯೋಗ್ರಫಿ ಏನದು ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ. ಭೂಗೋಳಶಾಸ್ತ್ರದಲ್ಲಿ 10 ಮಾರ್ಕ್ಸ್ ಬರುತ್ತೆ. ಪೊಲಿಟಿಕಲ್ ಆಪ್ಷನಲ್ ಇದ್ದವ್ರಿಗಂತೂ ಯೂಸ್ ಇರುತ್ತೆ. ಹಾಗಾಗಿ ನಾವಿಲ್ಲಿ ಜಾಸ್ತಿ ಫೋಕಸ್ ಎದಕ್ಕೆ ಕೊಡಬೇಕು ಅಂತಂದ್ರೆ ಹಿಸ್ಟ್ರಿ, ಪೊಲಿಟಿಕಲ್, ಆಮೇಲೆ ಜಿಯೋಗ್ರಫಿಯಲ್ಲಿ ಜಾಸ್ತಿ ಮಾರ್ಕ್ಸ್ ಬಂದಿರ್ತಾವೆ. ವ್ಯವಹಾರ ಅಧ್ಯಯನ ಮತ್ತು ಅರ್ಥಶಾಸ್ತ್ರ, ಸಮಾಜಶಾಸ್ತ್ರದಲ್ಲೂ ಬಂದಿರ್ತಾವೆ. ಬಟ್ 5ರಿಂದ 6 ಮಾರ್ಕ್ಸ್ ಅಷ್ಟೇ ಕೇಳಿರ್ತಾರೆ. ಅದನ್ನು ನಾನಿಲ್ಲಿ ನಿಮಗೆ ಕ್ವಶನ್ ಪೇಪರ್ನ ತೊಗೊಂಡು ತೋರಿಸ್ತೀನಿ. ಅರ್ಥಶಾಸ್ತ್ರದಲ್ಲಿ 5ರಿಂದ 6 ಮಾರ್ಕ್ಸ್ ಅಷ್ಟೇ ಬರ್ತಾವಂತ ಅದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಯಾಕಂತಂದ್ರೆ ಒಂದೊಂದು ಮಾರ್ಕ್ಸು ಇಂಪಾರ್ಟೆಂಟ್ ಆಗಿರ್ತೈತೆ. ಇಲ್ಲಿ ಒಂದೊಂದು ಸಾರಿ ನಮ್ದು 89 ಬಂದಿರ್ತೈತಿ, 88 ಆಗಿರ್ತೈತಿ, 1-2 ಮಾರ್ಕ್ಸ್ ಎಲ್ಲ ಹೋಗಿರ್ತಾವೆ. ಹಾಗಾಗಿ ಯಾವುದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಎಲ್ಲನೂ ಜಾಸ್ತಿ ಓದ್ಕೊಳ್ಳೇಬೇಕು. ನಿಮಗೆ ಯಾವ ಟಾಪಿಕ್ಸ್ ಜಲ್ದಿ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲಲ್ಲ ಅದನ್ನು ಪದೇ ಓದ್ರಿ. 1 ಬಿಟ್ಟು 2 ಬಿಟ್ಟು 3 ಸಾರಿ ಓದ್ಕೊಳ್ರಿ, ಅಂದ್ರೆ ನಿಮ್ಗೆ ಜಲ್ದಿ ಅರ್ಥ ಆಗ್ತೈತಿ. ಅಂದ್ರೆ ಪದೇ ನಾವು ಓದೋದ್ರಿಂದ ಅದು ನಮ್ಮ ಮೈಂಡ್ ಒಳಗೆ ಫಿಕ್ಸ್ ಆಗಿಬಿಡ್ತೈತಿ. ಹಾಗಾಗಿ ಈಗ ಒಬ್ಬೊಬ್ಬರಿಗೆ ಅರ್ಥಶಾಸ್ತ್ರ ಅಂದ್ರೆ ಸ್ವಲ್ಪ ಲೇಜಿನೆಸ್ ಅನ್ನಿಸ್ತಿರ್ತೈತಿ. ಹಾಗಾಗಿ ಅದರ ಬಗ್ಗೆನೇ ಜಾಸ್ತಿ ಫೋಕಸ್ ಕೊಟ್ಟು 1 ಬಿಟ್ಟು 1-2 ಸತಿ ನೀವು ಓದ್ಕೊಂಡ್ಬಿಟ್ರಿ ಅಂತಂದ್ರೆ ಪರ್ಫೆಕ್ಟ್ ಆಗುತ್ತೆ ನಿಮಗೆ. ಹಾಗಾಗಿ ಇಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಾಗೆ, ಆಮೇಲೆ ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ ಸಂಬಂಧಪಟ್ಟಾಗೆ ಯಾವ್ಯಾವ ಕ್ವಶನ್ಸ್ ಬಂದಾವ ಅಂತ ನಾನು ಇಲ್ಲಿ ಕ್ವಶನ್ ಪೇಪರ್ ಸಮಯಕ್ಕೆ ಹೇಳ್ತೀನಿ ನಿಮಗೆ. ಇಲ್ಲಿ ನೋಡಿರಿ, ಫಸ್ಟ್ ಇತಿಹಾಸಕ್ಕೆ ಸಂಬಂಧಪಟ್ಟಾಗ ಎಷ್ಟು ಕ್ವಶನ್ಸ್ ಅದಾವಪ್ಪ ಅಂತೇಳಿ. ಅಂದ್ರೆ ಇತಿಹಾಸದ ಮೇಲೆ 12 ಕ್ವಶನ್ ಕೇಳ್ತಾರೆ. ಯಾವುದೇ ಪೇಪರ್ ಒಳಗೂ ನೀವು ಚೆಕ್ ಮಾಡ್ಕೊಳ್ರಿ. 12 ಮಾರ್ಕ್ಸ್ ಅಷ್ಟೇ ಬಂದಿರ್ತಾವೆ ಇತಿಹಾಸದ ಮೇಲೆ. ಇಲ್ಲಿ 91ರಿಂದ 102 ಮಟ್ಟ ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ. ಅದು 5, ಇಲ್ಲಿ ನೋಡಿ 6, 7, 8 ಇದು ಇತಿಹಾಸಕ್ಕೆ ಸಂಬಂಧಪಟ್ಟಂಗೆ ಕ್ವಶನ್. 8, 9, 10, 11, 12 ಇಲ್ಲಿಗೆ ಇತಿಹಾಸ ಮುಗೀತು. ಇನ್ನು ನೆಕ್ಸ್ಟ್ ಏನಾಗ್ತೈತಿ ಅಂದ್ರೆ ಪೊಲಿಟಿಕಲ್ ಬರುತ್ತೆ. ಇಲ್ಲಿ ಇತಿಹಾಸದ ಮೇಲೆ ಎಷ್ಟು ಕ್ವಶನ್ ಬಂತು? 12 ಕ್ವಶನ್ ಬಂತು. ಇನ್ನು ನೆಕ್ಸ್ಟ್ 103ರಿಂದ ರಾಜ್ಯಶಾಸ್ತ್ರ ಅಂದರೆ ಪೊಲಿಟಿಕಲ್ ಸಂಬಂಧಪಟ್ಟಂಗೆ ಕ್ವಶನ್ಸ್ ಬರ್ತಿರ್ತಾವೆ. ಇದ್ರಾಗ ಎಷ್ಟು ಬಂದ ನೋಡಿ, 1, 2, 3, 4, 5, 6. ನಾನು ಈ ಕ್ವಶನ್ ಪೇಪರಲ್ಲಿ ನನಗೆ ಗೊತ್ತಿರೋ ನೋಟ್ಸನ್ನು ಸ್ವಲ್ಪ ಅಲ್ಲೇ ಬರ್ಕೊಂಡ್ಬಿಟ್ಟಿದ್ದೀನಿ. 7, 8 ಹೌದಾ, ಇಷ್ಟಿಗೆ ಇಲ್ಲಿಗೆ ಪೊಲಿಟಿಕಲ್ ಮುಗೀತು. 8 ಮಾರ್ಕ್ಸ್ ಅಷ್ಟೇ ಪೊಲಿಟಿಕಲ್ ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ಸಮಾಜಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಒಂದೊಂದು ಸಾರಿ ಇಲ್ಲಿ ಜಿಯೋಗ್ರಫಿನ ಕೊಟ್ಟಿರ್ತಾರೆ, ಇಲ್ಲ ಅಂತಂದ್ರೆ ಸಮಾಜಶಾಸ್ತ್ರ ಕೊಟ್ಟಿರ್ತಾರೆ, ಇಲ್ಲ ಅರ್ಥಶಾಸ್ತ್ರ ಕೊಟ್ಟಿರ್ತಾರೆ. ಇಲ್ಲಿ ಸಮಾಜಶಾಸ್ತ್ರ ಕೊಟ್ಟಿದ್ದಾರೆ. ಇದ್ರ ಮೇಲೆ ಎಷ್ಟು ಕ್ವಶನ್ಸ್ ಅರೈಸ್ ಆಗಿದಾವೆ ಅಂದ್ರೆ 1, 2, 3, 4, 5 ಅಷ್ಟೇ ಕ್ವಶನ್ಸ್ ಬಂದಿದೆ ನೋಡಿ. ಸಮಾಜಶಾಸ್ತ್ರದ ಮೇಲೆ 5 ಕ್ವಶನ್ಸ್ ಅಷ್ಟೇ ಬಂದಿದ್ದಾವೆ. 111ರಿಂದ 115 ಮಾರ್ಕ್ಸ್ ಕಮ್ಮಿ ಅಂದರೆ ಲೆಸನ್ಸ್ ಎಲ್ಲ ಕಮ್ಮಿ ಇರುತ್ತಲ್ಲ, ಅದಕ್ಕಾಗಿ 5 ಮಾರ್ಕ್ಸ್ ಅಷ್ಟೇ ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ಭೂಗೋಳಶಾಸ್ತ್ರ ಹೌದಾ, ಇಲ್ಲಿ ನೋಡಿರಿ 116ರಿಂದ 125 ಕ್ವಶನ್ಸ್. 4, 5, 6, 7, 8 ಇಲ್ಲಿ 9, 10 ಮಾರ್ಕ್ಸ್ ಅದ್ರ ಮೇಲೆ ಬಂತಂದ್ರೆ ಭೂಗೋಳಶಾಸ್ತ್ರದ ಮೇಲೆ 10 ಮಾರ್ಕ್ಸ್ ಬಂತು. ಜಿಯೋಗ್ರಫಿ ಮೇಲೆ 10, ಇದೇನು ಇತಿಹಾಸದ ಮೇಲೆ 12, ಪೊಲಿಟಿಕಲ್ ಮೇಲೆ 8, ಸಮಾಜಶಾಸ್ತ್ರದಲ್ಲಿ 5. ನೆಕ್ಸ್ಟ್ ಇಲ್ಲಿ ಅರ್ಥಶಾಸ್ತ್ರ 1, 2, 3, 4, 5, 6 ಕ್ವಶನ್ಸ್ ಹೌದಾ. ಅರ್ಥಶಾಸ್ತ್ರದ ಮೇಲೆ 6 ಕ್ವಶನ್ಸ್ ಅಷ್ಟೇ ಬಂದಿದೆ.
ಇನ್ನು ನೆಕ್ಸ್ಟ್ ವ್ಯವಹಾರ ಅಧ್ಯಯನ 1 2 3 4 ವ್ಯವಹಾರ ಅಧ್ಯಯನದಲ್ಲಿ 4 ಮಾರ್ಕ್ಸ್ ಅಷ್ಟೇ ಬಂದಿದೆ. ಹೌದಾ, ಈ ಥರ ಇರುತ್ತೆ. ಸೊ ನೀವು ಯಾವುದನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ಎಲ್ಲನೂ ಫೋಕಸ್ ಕೊಟ್ಟು 1 ಬಿಟ್ಟು 2 ಬಿಟ್ಟು 3 ಸಾರಿ ಓದ್ಕೊಳ್ರಿ, ಅಂದ್ರೆ ನಿಮಗೆ ಫುಲ್ ಪರ್ಫೆಕ್ಟ್ ಆಗುತ್ತೆ. ಇಲ್ಲಿ 136ದಿಂದ 15 ಮಾರ್ಕ್ಸ್ ಬೋಧನಾಶಾಸ್ತ್ರದ ಮೇಲಿರುತ್ತೆ. ಈ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ನೀವು ಸ್ವಲ್ಪ ಯೂಟ್ಯೂಬಲ್ಲಿ ವಿಡಿಯೋಸ್ ಇರುತ್ತೆ, ನೋಡ್ಕೊಳ್ರಿ. ಅಂದರೆ ರಾಮನ್ ಟ್ಯುಟೋರಿಯಲ್ಸ್ ಇರುತ್ತಲ್ಲ, ಅದನ್ನು ನೋಡ್ಕೊಳ್ರಿ, ಚೆನ್ನಾಗಿರುತ್ತೆ. ಬೋಧನಾಶಾಸ್ತ್ರದ ಮೇಲೆ ಹೇಳ್ತಾರೆ. ಹಾಗಾಗಿ ಥಿಯರಿನೂ ಸ್ವಲ್ಪ ಜಾಸ್ತಿ ಫೋಕಸ್ ಕೊಡ್ರಿ, ಯಾಕಂದ್ರೆ 45 ಮಾರ್ಕ್ಸ್ ಅಲ್ಲೇ ಬರ್ತಿರ್ತಾವೆ ನಿಮಗೆ. ಹೀಗಾಗಿ ಥಿಯರಿ ಬಗ್ಗೆ ಜಾಸ್ತಿ ಫೋಕಸ್ ಕೊಟ್ರಿ ಅಂತಂದ್ರೆ ನೆಕ್ಸ್ಟ್ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ನೀವು ಕ್ವಶನ್ ಪೇಪರ್ ಎಲ್ಲ ನೋಡ್ಕೊಂಬಿಟ್ರಿ ಅಂದ್ರೆ 15 ಮಾರ್ಕ್ಸ್ ಕ್ಯಾರಿ ಆಗ್ಬೋದು. ಇದ್ರಾಗ 45 ಅಂತೂ ಕಂಪಲ್ಸರಿಯಾಗಿ ನಿಮಗೆ ಬಂತು ಅಂತಂದ್ರೆ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಯಾಕಂದ್ರೆ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತಂದ್ರೆ ಸಮಾಜ ವಿಜ್ಞಾನ ಐತಿ. ಇಲ್ಲಿ ನೋಡಿ ಟೋಟಲಾಗಿ ಕೂಡಿಸಿದ್ರೆ 45 ಮಾರ್ಕ್ಸ್ ಆಗತ್ತಿದೆ. ಅದು 12 8 10 5 6 4 ಕೂಡಿಸಿದ್ರೆ 45 ಮಾರ್ಕ್ಸ್ ಆಗುತ್ತೆ. ಹಾಗಾಗಿ ಯಾವುದು ಥಿಯರಿನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಎಲ್ಲದನ್ನು ಜಾಸ್ತಿ ಓದ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು, ಸ್ವಲ್ಪನಾದರೂ ನಿಮಗೆ ಯೂಸ್ಫುಲ್ ಅನಿಸಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ TET ಸ್ಟಡಿ ಆಗಲಿ ಸಿಗೋಣ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಹೌದಾ, ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.